ಪೊಲೀಸ್ ಇಲಾಖೆಗೂ ಗೌರವ ಕಳೆದುಬಿಟ್ಟಿದ್ದಾರೆ ಈ ಸರ್ಕಾರ. ಅವರು ಕಾನೂನು ಪ್ರಕಾರ ನಡ್ಕೊಳ್ಳದೆ ಇಡೀ ರಾತ್ರಿ ಒಂದೊಂದು ತಾಲೂಕಿಂದ ಒಂದೊಂದು ತಾಲೂಕು ಸುಮಾರು 10 ತಾಲೂಕುಗಳಲ್ಲಿ ರಾತ್ರಿ ಎಲ್ಲ ಟಾರ್ಚರ್ ಮಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರನ್ನ ಒಡೆದು ರಕ್ತ ಬರೋ ರೀತಿ ಹೊಡೆದಿದ್ದಾರೆ. ಅವ್ರಿಗೆ ನಮ್ಮನ್ನು ಯಾರನ್ನೂ ಒಳಗಡೆ ಬಿಡದೆ, ನಾವೆಲ್ಲ ಜನಪ್ರತಿನಿಧಿಗಳು, ನಾವು ಅವರೇನು ಮರ್ಡರ್ ಮಾಡಿದಾರಾ? ಟೆರರಿಸ್ಟ್ ಅವರು. ಮರ್ಡರ್ ಮಾಡಿದವ್ರನ್ನೆಲ್ಲ ರೋಡಲ್ಲಿ ಬಿಟ್ಟುಬಿಟ್ಟಿದ್ದೀರ. ಟೆರರಿಸ್ಟ್ಗಳನ್ನ ಇವರು ಸ್ಟೇಷನ್ ಕರೆದು ಬಿರಿಯಾನಿ ಕೊಟ್ಟು ಇವರು ನಮ್ಮ ಬ್ರದರ್ಸ್ ಅಂತ ಹೇಳ್ತಾರೆ. ಕುಕ್ಕರ್ ಬಾಂಬ್ ನಮ್ಮ ಬ್ರದರ್ಸು, ಅವ್ರಿಗೆಲ್ಲ ಬಿರಿಯಾನಿ ಕೊಟ್ಟು ಕಳಿಸೋವಂಥದ್ದು. ಇಲ್ಲಿ ಸಿ ಟಿ ರವಿಯವರು ಸದನದ ಒಳಗಡೆ ಆಗಿರೋದಿದು. ಸದನದ ಒಳಗಡೆ ಆದರೆ ಸದನದ ಒಳಗಡೆ ಹಿಂದೆ ಸಿದ್ದರಾಮಯ್ಯನವರು ಏನೇನು ಅವ್ಯಾಚ ಪದಗಳನ್ನು ಬಳಕೆ ಮಾಡಿದ್ರು. ವಿಧಾನಸೌಧ ಬಾಗಿಲು ಕೆಂಗಲ್ ಹನುಮಂತಯ್ಯನವರು ಮಾಡಿಸಿದಂಥ ಆ ಬಾಗಿಲು, ಆ ರೋಸ್ವುಡ್ಡಲ್ಲಿ ಮಾಡಿರೋ ಬಾಗಿಲನ್ನ ಎಗರಿಸಿ ಒದ್ದು ಪಾಟ್ಗಳನ್ನೆಲ್ಲ ಒಡೆದಾಕಿದ್ರು. ಆಗ ನಾವೇನ ಕಂಪ್ಲೇಂಟ್ ಕೊಟ್ಟಿದ್ರೆ ಇವ್ರ ಮೇಲೆ? ವಿಧಾನಸಭೆ ಒಳಗಡೆ ಆಗಿರೋದು, ವಿಧಾನ ಪರಿಷತ್ ಒಳಗಡೆ ಇದು, ಅಲ್ಲೇ ತೀರ್ಮಾನ ಆಗಬೇಕು. ಸಭಾಧ್ಯಕ್ಷರು ಸಭಾಪತಿಗಳ ಇದರಲ್ಲೇ ತೀರ್ಮಾನ ಆಗಬೇಕು. ಕಾನೂನು ಹಂಗೆ ಇರೋದು.